6999 ಭಾಷೆಗಳು ಸರ್ ಜಗತ್ತಿನಲ್ಲಿ. ಆ ಎಲ್ಲಾ ಭಾಷೆಗಳಿಗೆ ತಾಯಿ ಭಾಷೆ ಯಾವ್ದಾದ್ರು ಇದೆ ಅಂದ್ರೆ ಅದು ಸಂಸ್ಕೃತ ಭಾಷೆ. ನಮ್ಮಲ್ಲಿ ಟೋಟಲ್ ಆಗಿ 5 ಪಾಠಶಾಲೆಗಳಿದ್ದಾವ್ರಿ. ನಮ್ಮ ಸಂಘದಿಂದ ಸಂಸ್ಥೆಯಿಂದ 5 ಪಾಠಶಾಲೆಗಳಲ್ಲಿ ಒಂದು ನಂದೇಶ್ವರ ಮೂಲ ಪಾಠಶಾಲೆ ನಂದೇಶ್ವರ, ನಂತರದಲ್ಲಿ ಹುಣ್ಣೂರು, ಮಧುರಕಂಡಿ, ಆಮೇಲೆ ಕಡಪಟ್ಟಿ, ಸತ್ತಿಯೂರು 5 ಪಾಠಶಾಲೆಗಳಿದಾವ. ಇದೆಲ್ಲವೂ ಸರಿಯಾಗಿ ನಡಿಬೇಕಾದ ಮೂಲ ಕಾರಣ ನಮ್ಮ ಗುರುಗಳು, ನಮಗೆ ಪ್ರೇರಣೆ ನಮ್ಮ ಗುರುಗಳು, ಎಲ್ಲಾ ಕೊಟ್ಟಿರ್ತಕ್ಕಂಥ ಗುರುಗಳು. ಅವ್ರನ್ನ ಇಲ್ಲದೆ ಇದು ಯಾವುದೂ ಇಲ್ಲ. ಮಕ್ಕಳಿಗೆ ಮಾತ್ರ ಸೀಮಿತ ಇರಲಾರದೆ ಸಂಸ್ಕೃತ ಅಂದ್ರೆ ಸಂಸ್ಕಾರ ಭಾಷೆ. ಯಾಕಂದ್ರೆ ದೇವರ ಭಾಷೆಯನ್ನ ನಾವು ಕಲಿತಾ ಇದ್ದೀವಿ ಅಂದ್ರ ಅದು ಬಹಳ ಮಹತ್ವವಾಗಿರ್ತಕ್ಕಂಥ ದೇವರ ಭಾಷೆ ಎಲ್ಲರನ್ನೂ ಎಲ್ಲರಿಗೂ ಕಲಿಸ್ತದ, ಜೊತೆಗೆ ಎಲ್ಲರೂ ಸಂಸ್ಕಾರಯುತವಾಗಿರ್ತದ ಅಂತ ಹೇಳಿ ಮಕ್ಕಳಿಗೆ ಕಲಿಯಾರ ಮಕ್ಕಳ ತಂದೆ ತಾಯಿಗಳು ಕೂಡ ಮನೆಯಲ್ಲಿ ಸಂಸ್ಕೃತವನ್ನ ಮಾತನಾಡ್ಬೇಕು ಅನ್ನೋದು, ಎಲ್ಲವೂ ಸಂಸ್ಕೃತಮಯ ಆಗ್ಬೇಕು ಅನ್ನೋದು ನಮ್ಮ ಪೂರ ಸಂಕಲ್ಪ. ಪಠತೋ ನಾಸ್ತಿ ಮೂರ್ಖತ್ವಂ ಜಪತೋ ನಾಸ್ತಿ ಪಾತಕಂ ಮೌನಿನಃ ಕಲಹೋ ನಾಸ್ತಿ ನ ಭಯಂ ಚಾಸ್ತಿ ಜಾಗೃತಿ. ಬಹುಶಃ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸರ ಸಂಸ್ಕೃತ ಪಾಠಶಾಲೆ ಎಲ್ಲೂ ನಾವು ಕಾಣೋದಿಲ್ಲ. ಅದರಲ್ಲೂ ಕೂಡ ಅದು ನಮ್ಮ ಈ ಜಮಖಂಡಿ ಸೀಮೆ ಒಳಗ ಇವತ್ತಿನ ದಿನಮಾನಗಳಲ್ಲಿ ಈ ಒಂದು ಕಲಿಯುಗದೊಳಗ, ಅದು ತಂತ್ರಜ್ಞಾನ ಯುಗದೊಳಗ ಸಂಸ್ಕೃತ ಎಲ್ಲಾದ್ರೂ ಉಳಿದೈತಿ ಅಂತಂದ್ರ ಬಹಳ ಹೆಮ್ಮೆ ಪಡುವಂತ ವಿಷಯ. ಈ ಒಂದು ಲಚ್ಚಾಣದ ಈ ಕಮರಿ ಮಠದ ಈ ಒಂದು ಭಾಗದೊಳಗ, ಈ ಜಮಖಂಡಿ ಸೀಮೆ ಒಳಗ ಇವತ್ತು ಈ ಮಠದೊಳಗ ಸಂಸ್ಕೃತ ಪಾಠಶಾಲೆ ಇದೆ. ಆ ಮಕ್ಕಳನ್ನು ಕೂಡ ಸಂಸ್ಕೃತದಲ್ಲಿ ಮಾತಾಡ್ತಾರೆ, ಸಂಸ್ಕೃತ ಶ್ಲೋಕಗಳನ್ನು ಕೂಡ ಹೇಳ್ತಾರೆ ಎಂಬುದಕ್ಕ ನೀವು ನೋಡ್ಬೋದು. ಅದು ಬರೆದೇ ಬಿಟ್ಟಿದ್ದಾರೆ ನೋಡ್ರಿ. ಮಧುರಕಂಡಿಯಲ್ಲಿ ಕಮರಿ ಮಠದ ನಂದೇಶ್ವರ ಸಂಸ್ಕೃತ ವೇದ ಹಾಗೂ ಸಂಗೀತ ಪಾಠಶಾಲೆಯನ್ನ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರೆ. ನಿಮ್ಮ ಗುರುಗಳ ಹೆಸರೇನು ಏನ್ರಮ್ಮ? ಸಂಸ್ಕೃತ ಯಾರು ಹೇಳ್ತಾರೆ? ನೀವು ಎಷ್ಟು ವರ್ಷದಿಂದ ಈಗ ನೀವು ಸಂಸ್ಕೃತವನ್ನ ಕಲಿತಾ ಇದ್ದೀರಮ್ಮ? 5 ವರ್ಷದಿಂದ ಕಲಿತಾ. ಅದಕ್ಕಿಂತ ಮುಂಚೆ ನೀವು ಕನ್ನಡನೇ ಕರೆಕ್ಟ್ ಆಗಿ ಮಾತಾಡ್ತಿದ್ರಿ, ಕನ್ನಡ ಹೇಳ್ತಿದ್ರಿ. ಈ ಕನ್ನಡ ಜೊತೆಗೆ ಸಂಸ್ಕೃತವನ್ನ ಕಲಿತಾ ಇದ್ರಲ್ಲ, ನಿಮ್ಗೆ ಹೇಗ್ ಅನಿಸ್ತಾ ಇದೆ? ನೆನಪಿನ ಶಕ್ತಿ ಜಾಸ್ತಿ ಆಗ್ತಿದೆ, ಮತ್ತೆ ಶ್ಲೋಕವನ್ನ ಉಚ್ಚಾರಣೆ ಸ್ಪಷ್ಟವಾಗಿ, ಪ್ರೊನೌನ್ಸಿಯೇಷನ್ ಅಂದ್ರೆ ಉಚ್ಚಾರಣೆ ಹೆಚ್ಚಾಗ್ತದೆ. ಒಂದು ಶ್ಲೋಕ ಹೇಳ್ತೀರಾ ನೋಡೋಣ ಸಂಸ್ಕೃತದಲ್ಲಿ ನಿಮ್ ಸರ್ ಹೇಳಿದ್ದು? ಜೋರಾಗಿ ಎಲ್ರು ಸರ್. ಈ ಸಂಸ್ಕೃತ ಪಾಠಶಾಲೆಯನ್ನ ನಡೆಸಿಕೊಂಡು ಹೋಗ್ತಕ್ಕಂಥ ಗುರು ವೃಂದ ಇಲ್ಲಿದೆ. ಅವರಿಗೆ ನಮ್ಮ ಪ್ರತಿಧ್ವನಿ ವಾಹಿನಿಯಿಂದ ತಮಗೆ ತುಂಬ ಹೃದಯದ ಸ್ವಾಗತ ಸರ್. ಸರ್, ತಾವು ಈ ನಮ್ಮ ಭಾಗದಲ್ಲಿ, ಅದರಲ್ಲೂ ಕೂಡ ಇವತ್ತು ಕನ್ನಡನೇ ಅಳಿದು ಹೋಗುವ ಅಂಚಿನಲ್ಲಿರುವಾಗ, ಅದರ ಜೊತೆಗೆ ಸಂಸ್ಕೃತವನ್ನ, ಅದು ದೇವ ಭಾಷೆಯನ್ನ ಉಳಿಸಿಕೊಂಡು ಹೋಗುವಂತ ಒಂದು ಕೆಲಸವನ್ನ ತಾವು ಮಾಡ್ತಾ ಇದ್ರ. ಈ ಎಲ್ಲ ಪೀಳಿಗೆಗೆ, ಮುಂಬರುವ ಪೀಳಿಗೆ ಅತ್ಯುತ್ತಮವಾದ ಸಂಸ್ಕಾರದ ಜೊತೆಗೆ ನೀವು ಏನ್ ಮಾಡ್ತಾ ಇದ್ರ, ಈ ಶಿಕ್ಷಣವನ್ನು ನೀಡ್ತಾ ಇದ್ರ. ತಮ್ಮ ಪರಿಚಯದ ಜೊತೆಗೆ ಇಲ್ಲಿ ಎಷ್ಟು ಜನ ಶಿಕ್ಷಕರಿದ್ರಿ, ಹಾಗೆ ಒಂದ್ ಸ್ವಲ್ಪ ಸಂಭಾಷಣೆಯನ್ನ ಸಂಸ್ಕೃತದಲ್ಲಿ ಮಕ್ಕಳ ಜೊತೆ ಮಾಡ್ಬೋದಾ? ನೀವು ಸಂಸ್ಕೃತ ಮಾಡಿದ್ರೆ ಮಾಡ್ರಿ. ಮಮ ನಾಮ ಮಲ್ಲೇಶ್ ಮುತ್ತಪ್ಪ ಮಾಳಿ. ಅಹಂ ಅತ್ರ ಸಂಸ್ಕೃತ ಶಿಕ್ಷಕ ರೂಪೇಣ ಕಾರ್ಯ ಕುರ್ಮನ್ ಅಸ್ಮಿ. ಇಲ್ಲಿ ನಾವು ಸದ್ಗುರುಗಳ ಆಶೀರ್ವಾದ, ನಮ್ಮ ಯಾವುದೇ ನಮ್ಮದಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಎಲ್ಲವೂ ಕೂಡ ನಮ್ಮ ಯಾವ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ದುಂಡೇಶ್ವರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ, ಅಂದ್ರೆ ನಮ್ಮಲ್ಲಿ ಟೋಟಲ್ ಆಗಿ 5 ಪಾಠಶಾಲೆಗಳಿದ್ದಾವ್ರಿ. ನಮ್ಮ ಸಂಘದಿಂದ ಸಂಸ್ಥೆಯಿಂದ 5 ಪಾಠಶಾಲೆಗಳಲ್ಲಿ ಒಂದು ನಂದೇಶ್ವರ ಮೂಲ ಪಾಠಶಾಲೆ ನಂದೇಶ್ವರ, ನಂತರದಲ್ಲಿ ಹುಣ್ಣೂರು, ಮಧುರಕಂಡಿ, ಆಮೇಲೆ ಕಡಪಟ್ಟಿ, ಸತ್ತಿಯೂರು 5 ಪಾಠಶಾಲೆಗಳಿದಾವ. ಅದೆಲ್ಲದು ಅದರ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು ಅಂದ್ರೆ ನಮ್ಮ ಗುರುಗಳು ಇದ್ದಾರ. ಅವರ ಭಾವಚಿತ್ರ ಅದ. ಅವರಿಂದಲೇ ಈ ಎಲ್ಲಾ ಪಾಠಶಾಲೆಗಳಿದ್ದಾವ. ನಮ್ಮಲ್ಲಿ ಸಾಕಷ್ಟು ಈಗ ಬಹಳಷ್ಟು ಜನ ಮಕ್ಕಳು ವಿದ್ಯಾರ್ಥಿಗಳು 200ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಪಾಠಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. 200 ಮಕ್ಕಳಿಗಿಂತ ಹೆಚ್ಚು 200ಕ್ಕಿಂತ ಜಾಸ್ತಿ ಇದ್ದಾರೆ. ಇವಾಗ ನಮ್ಮ ಪಾಠಶಾಲೆ ಪ್ರಾರಂಭವಾಗಿ 6ನೇ ವರ್ಷ ಚಾಲ್ತಿಯಲ್ಲಿದೆ.
ಈ ಎಲ್ಲಾ ಪಾಠಶಾಲೆಗೆ ವಿಷಯ ಇದೆಲ್ಲವೂ ಸರಿಯಾಗಿ ನಡಿಬೇಕಾದ ಮೂಲ ಕಾರಣ ನಮ್ಮ ಗುರುಗಳು, ನಮಗೆ ಪ್ರೇರಣೆ ನಮ್ಮ ಗುರುಗಳು, ಎಲ್ಲಾ ಕೊಟ್ಟಿರ್ತಕ್ಕಂಥ ಗುರುಗಳು. ಅವ್ರನ್ನ ಇಲ್ಲದೆ ಇದು ಯಾವುದೂ ಇಲ್ಲ, ಅವ್ರಿಲ್ಲದೆ ಯಾವುದೂ ಇಲ್ಲ. ಇದೆಲ್ಲವೂ ನಮ್ಮ ಅಪೂರ್ವ ಸಂಕಲ್ಪ. ದೊಡ್ಡದಾಗಿ ಬೆಳಿಬೇಕು, ಎಲ್ಲಾ ಮಕ್ಕಳಿಗೆ ಸಂಸ್ಕಾರ ಇರ್ಬೇಕು, ಎಲ್ಲಾ ರೀತಿ ಅನುಕೂಲ ಆಗಬೇಕು ಅನ್ನೋದ್ರ ಅನುಕೂಲದಲ್ಲಿ ಈ ಎಲ್ಲ ಪಾಠಶಾಲೆಗಳು ಉಚಿತವಾಗಿ ನಡೆದುಕೊಂಡು ಹೊಂಟಿದೆ. ಯಾಕಂದ್ರೆ ಎಲ್ಲವನ್ನ ಸದ್ಗುರುಗಳೇ ವರಿಸ್ತಾರ. ಅದರ ಪ್ರೇರಣೆ, ಅದರ ಹಣ ವ್ಯವಸ್ಥೆ ಎಲ್ಲವೂ ಸದ್ಗುರುಗಳು. ಮಕ್ಕಳಿಂದ ಏನನ್ನು ತೆಗೆದುಕೊಳ್ಳುವುದಿಲ್ರಿ. ಸರ್, ಇನ್ನೊಂದು ನಾವು ಮಾತು ಕೇಳಿದೀವಿ. ನಾವು ಕಳೆದ ಸಾರಿ ಇಲ್ಲಿ ಬಂದಾಗ ಇಲ್ಲಿ ಮಕ್ಕಳು ಅಷ್ಟೇ ಅಲ್ಲದೆ ಊರಿನ ಹಿರಿಯರಿಗೂ ಕೂಡ, ಊರಿನ ಇರ್ತಕ್ಕಂತ ಹೆಣ್ಮಕ್ಳಿಗೂ ಕೂಡ, ಮತ್ತೆ ನೀವು ಸಂಜೆ ಇರತಕ್ಕಂತ ಇಲ್ಲಿ ಪೂಜೆಗೆ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಸಂಸ್ಕೃತವನ್ನ ಕಲಿಸ್ಕೊಡ್ತಿದ್ದಾರೆ, ಅವ್ರು ಕಲ್ತಿದ್ದಾರೆ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಸರಿ ಸರ್, ಅವ್ರು ಹೇಳಿದ್ದು ಸರಿ ಅದ. ಯಾಕಂದ್ರೆ ನಾವು ಪಾಠಶಾಲೆಯನ್ನ ಮಕ್ಕಳಿಗೆ ಮಾತ್ರ ಸೀಮಿತ ಇರಲಾರದೆ, ಸಂಸ್ಕೃತ ಅಂದ್ರೆ ಸಂಸ್ಕಾರ ಭಾಷೆ. ಯಾಕಂದ್ರೆ ದೇವರ ಭಾಷೆಯನ್ನ ನಾವು ಕಲಿತಾ ಇದ್ದೀವಿ ಅಂದ್ರ ಅದು ಬಹಳ ಮಹತ್ವವಾಗಿರ್ತಕ್ಕಂಥ ದೇವರ ಭಾಷೆ ಎಲ್ಲರನ್ನೂ ಎಲ್ಲರಿಗೂ ಕಲಿಸ್ತದ, ಜೊತೆಗೆ ಎಲ್ಲರೂ ಸಂಸ್ಕಾರಯುತವಾಗಿರ್ತದ ಅಂತ ಹೇಳಿ ಮಕ್ಕಳಿಗೆ ಕಲಿಯಾದ ಮಕ್ಕಳ ತಂದೆ ತಾಯಿಗಳು ಕೂಡ ಮನೆಯಲ್ಲಿ ಸಂಸ್ಕೃತವನ್ನ ಮಾತನಾಡ್ಬೇಕು ಅನ್ನುವುದು, ಎಲ್ಲವೂ ಸಂಸ್ಕೃತಮಯ ಆಗ್ಬೇಕು ಅನ್ನೋದು ನಮ್ಮ ಪೂರ ಸಂಕಲ್ಪ. ಅದರಂತೆ ಸದ್ಗುರುಗಳ ಆಶೀರ್ವಾದದಿಂದ ಎಲ್ಲಾ ರೀತಿಯಲ್ಲಿ ನಡೀತಾ ಇದೆ. ಇಲ್ಲಿ ಊರಲ್ಲಿ ಕೂಡ ಸಂಸ್ಕೃತ ಶಾಲೆಯನ್ನು ನಡೆಸ್ತಾ ಇದ್ದಾವೆ. ಇದೆಲ್ಲವೂ ಕೂಡ ಮೊದಲು ನಂದೇಶ್ವರ ಪಾಠಶಾಲೆ ಅಲ್ಲಿ ನಡೆದುಕೊಂಡು ಬಂದಿರತಕ್ಕಂತ ರೀತಿಯಲ್ಲಿ ಇಲ್ಲಿಯೂ ಕೂಡ ನಡೆದುಕೊಂಡು ಹೋಗಲಿ ಅಂತೇಳಿ ನಮ್ಮ ಸದ್ಗುರುಗಳ ಆಶೀರ್ವಾದ. ಅದರಂತೆ ನಾವು ಕೂಡ ಅವ್ರು ಏನ್ ಹೇಳ್ತಾ ಇದಾರೆ ನಾವು ಬರೀ ಕಾರಣೀಭೂತರ ಅಷ್ಟೇ. ಅವ್ರು ಏನ್ ಹೇಳ್ತಾ ಇದಾರೋ ಅದನ್ನ ಮಾಡ್ತಾ ಇದ್ವಿ, ಗೊಂಬೆಗಳು ಮಾತ್ರ. ಮಕ್ಕಳ ಜೊತೆಗೆ ಸಂಭಾಷಣೆಯನ್ನ ಸ್ವಲ್ಪ ಸಂಸ್ಕೃತದಲ್ಲಿ ಮಾಡಿಸ್ಬೋದಾ ತಾವು? ಮಾತಾಡ್ತು. ಹರಿ ಓಂ. ವಿದ್ಯಾರ್ಥಿ ಇವರೆಲ್ಲರೂ ಕೂಡ ಇವಾಗಿನ ಸಮಯದಲ್ಲಿ ಬಂದಿರತಕ್ಕಂಥವ್ರು. ತಸ್ಯಾಹ ನಾಮ ಕಾವ್ಯ. ಅಸ್ತು ಭವತಿ ಭವತ್ಯಾಹ ಪರಿಚಯ ವದಂತು. ಭವತ್ಯಾಹ ನಾಮ ಕಿಂ? मम नाम काव्या भीरप्पा कंकणवाडी. भवत्याह पितुः नाम किं? मम पितुः नाम भीरप्पा गिर्मल्लप्पा कंकणवाडी. भवत्याह उपनाम? मम उपनाम कंकणवाडी. कंकणवाडी वा? अस्तु. भवत्याह ग्रामस्य नाम किं? मम ग्रामस्य नाम सद्गुरुवर्यस्य अस्माकम् अपि पुण्यभूमिः मधुरकण्डिः. उत्तमः, मधुरकण्डी. अस्तु. तस्याः किम् अस्ति? ग्रामः अस्ति. बहु सन्तोषेण उक्तवती, एतदेव मम ग्रामः मधुरकण्डी इति. अस्तु, धन्यवादः. कति कक्षायां पठन् अस्ति? अहम् इदानीं काव्य प्रथमकक्षायां पठन् अस्मि महोदय. अस्तु. ಅವರು ಈಗ ಕಾವ್ಯ ಅಂದ್ರೆ ಪ್ರಥಮ ಅಂದ್ರೆ ಓದ್ತಾ ಇದ್ದಾರೆ. ಶಾಲೆಯಲ್ಲಿ ಕಾವ್ಯ ಪ್ರಥಮದಲ್ಲಿದ್ದಾರೆ. ಹೊರಗಡೆ ಶಾಲೆಯಲ್ಲೂ ಕೂಡ ಅಧ್ಯಯನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಫಸ್ಟ್ ಇಯರ್ ಅಂತ ಹೇಳ್ತೀವಿ ನಾವು, ಆಂಗ್ಲ ಭಾಷೆಯಲ್ಲಿ ಫಸ್ಟ್ ಇಯರ್ ಅಧ್ಯಯನ ಮಾಡ್ತಾ ಇದ್ದಾರೆ. ಅಷ್ಟು ಅಷ್ಟು ಧನ್ಯವಾದः ಭಗಿನಿ. तस्य श्लोकमपि वदति वा? एकं श्लोकमपि वदतु, तस्य अर्थमपि वदतु. वदतु माता. पठतो नास्ति मूर्खत्वं, जपतो नास्ति पातकं, मौनिनः कलहो नास्ति, न भयं चास्ति ಜಾಗ್ರತಃ. ಇದರ ಅರ್ಥ ಇಷ್ಟೇ. ಯಾರು ಓದಿರ್ತಾರಲ್ಲ ಅವ್ರಿಗೆ ಎಂದಾರ ಮೂರ್ಖ ಅಂತಾರನ್ರಿ. ಅಂದ್ರೆ ಎಲ್ಲಾರು ತಿಳ್ಕೊಂಡವ್ರ ಎಂದರೆ ಮೂರ್ಖ ಅನ್ನಕ್ ಸಾಧ್ಯ ಐತನ್ರಿ? ಇಲ್ರಿ. ಹಂಗ ಯಾರು ಯಾವಾಗ್ಲೂ ತಪವನ್ನ ಮಾಡ್ತಿದ್ದವ್ರಿಗೆ ಪಾಪಗಳು ಎಂದರೆ ಹತ್ತಾವನ್ರಿ. ಅವ್ರ ಪಾಪವನ್ನ ಕಳ್ಕೊಳ್ಳೋದಕ್ಕೋಸ್ಕರನ ಅವ್ರ ತಪವನ್ನ ಮಾಡ್ತಾರಂದ್ರೆ ಅವ್ರಿಗೆ ಯಾಕೆ ಪಾಪ ಬರ್ಬೇಕು? ಆಮೇಲೆ ಮೌನಿನಃ ಕಲಹೋ ನಾಸ್ತಿ. ಒಬ್ಬ ಮೌನವಾಗಿ ಕೂತಾನಂದ್ರೆ ಅವನಿಂದ ಜಗಳ ಹೆಂಗ್ ಬರ್ತೈತಿ ಹೇಳ್ರಿ? ಮೌನಿನಃ ಕಲಹೋ ನಾಸ್ತಿ, ನ ಭಯಂ ಚಾಸ್ತಿ ಜಾಗ್ರತಃ. ಯಾವಾಗ್ಲೂ ಎಚ್ಚಿರ್ತಕ್ಕಂಥವನಿಗೆ ಎಂದಾದ್ರೂ ಭಯ ಆಗ್ತೈತೇನ್ರಿ ಅಂತ ಹೇಳಿ ಈ ಶ್ಲೋಕದ ಅರ್ಥ. ಧನ್ಯವಾದ. ಧನ್ಯವಾದ ಮಾತಾ. ಸಂಸ್ಕೃತ ಪಾಠಶಾಲೆ ಒಳಗಡೆ ಹೋಗ್ತಾ ಇದೀವಿ. ಹಾಗಾದ್ರೆ ಒಳಗಡೆ ಶಾಲೆಯ ಒಂದು ಅಂದವನ್ನ ನೋಡೋಣ. ಅಬಾಬಾಬಾ ಸರ್, ಬಹಳ ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನ ನೀವು ನೋಡ್ಬೋದು. ಇದಕ್ಕೆ ನಾವು ಇವತ್ತಿನ ಇದ್ರಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಟೀಚಿಂಗ್ ಏಡ್ಸ್ ಅಂತ ಕರಿತಾ ಇದಾರೆ. ಅಂದ್ರೆ ಪಠ್ಯಕ್ಕೆ ಸಂಬಂಧಿರ್ತಕ್ಕಂತ ಇದು ಬಳಸುವಂತದನ್ನ ಅದಕ್ಕೆ ಟೀಚಿಂಗ್ ಏಡ್ಸ್ ಅಂತ ಕರೀತಾರೆ, ಪಾಠೋಪಕರಣ ಅಂತ ಕರೀತಾರೆ. ಇದರ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ಬೋದು. ಪ್ರತಿಯೊಂದನ್ನು ಕೂಡ ಬರೆದಿರುವಂತ ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥದ್ದು. ಇಲ್ಲಿ ಸಂಧಿಗಳ ಬಗ್ಗೆ ಬರ್ದಿದ್ದಾರೆ ನೋಡಿ. ಎನ್ ಸಂಧಿ ಅಂತ, ಅಚ್ಚ ಸಂಧಿ ಅಂತ, ಅಂದ್ರೆ ವ್ಯಾಕರಣ ಬಗ್ಗೆ ಬರ್ದಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ಸ್ವಾಗತಂ, ಏನೇನು ಸ್ವಾಗತ, ಸ್ವಾಗತಂ ಮೀನ್ಸ್ ಸ್ವಾಗತ ಅಂತ ಇಲ್ಲಿ ಕರೆದಿದ್ರೆ ನೋಡ್ರಿ. ಕ್ಷಮ್ಯತಾಂ, ಕ್ಷಮಿಸಿ ಅಂತ ಅರ್ಥ ಕನ್ನಡದಲ್ಲಿ ಬರ್ದಿದ್ದಾರೆ. ಹಾಗೆ ಸಂಸ್ಕೃತದಲ್ಲಿ ಬರ್ದಿದ್ದಾರೆ. ನೀವು ನೋಡಬಹುದು. ಚಿಂತೆ ಬೇಡ ಅನ್ನುವಂತ ಮಾತಿಗೆ ಚಿಂತಾ ಮಾಸ್ತು ಅಂತಂದ್ರೆ ಚಿಂತೆ ಮಾಡಬೇಡ ಅಥವಾ ಚಿಂತೆ ಬೇಡ ಅನ್ನುವುದು ಇಲ್ಲಿ ಈ ರೀತಿಯಾಗಿ ಅಂದ್ರೆ ಕನ್ನಡವನ್ನ ತರ್ಜುಮೆ ಮಾಡಿ ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದಾರೆ. ಇವೆಲ್ಲವನ್ನ ನೋಡಿದ್ರೆ ನಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಮತ್ತು ಅಷ್ಟೇ ಇಲ್ಲಿ ಮಕ್ಕಳ ಪ್ರಯತ್ನ ಮತ್ತು ಈ ಗುರು ವೃಂದದ ಪ್ರಯತ್ನ ಕೂಡ ಬಹಳ ಇದೆ, ಎಫರ್ಟ್ ಬಹಳ ಇದೆ ಅನ್ನೋದನ್ನ ನಾವು ನೋಡಬಹುದು. ಬಹಳ ಅಚ್ಚುಕಟ್ಟಾದಂತ ವ್ಯವಸ್ಥೆಯನ್ನ ಬಹುಶಃ ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲಿ ಖಾಸಗಿ ಶಾಲೆಗಳಲ್ಲಿ
ಮಾಡಬಹುದು, ಅವ್ರು ಏನ್ ಮಾಡ್ತಾರಲ್ಲ ಗೊತ್ತಿಲ್ಲ. ಬಟ್ ಇಂಥ ಒಂದು ವೇದಾಧ್ಯಯನದ ಶಾಲೆಯಲ್ಲಿ, ಅದರಲ್ಲಿ ಸಂಸ್ಕೃತ ಶಾಲೆಯಲ್ಲಿ ಇಷ್ಟೊಂದು ಉತ್ಕೃಷ್ಟ ಮಟ್ಟದಲ್ಲಿ ಈ ಒಂದು ಶಿಕ್ಷಣದ ವ್ಯವಸ್ಥೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಖಂಡಿತವಾಗಿ ಈ ಒಂದು ಶಿಕ್ಷಣ ಸಂಸ್ಥೆಗೆ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು, ಆ ಗುರು ವೃಂದಕ್ಕೆ. ಲಿಂಗೇಶ್ವರ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಸದ್ಗುರು ದುಂಡೇಶ್ವರ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ. ಅಥ ಜ್ಞಾನ ಶ್ಲೋಕ ಪ್ರಾರಂಭ. ಓಂ ಪಾಠಾಯ ಪ್ರತಿಬೋಧಿತ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣಿಂ ಭಗವತಿಂ ಅಷ್ಟಾದಶಾಧ್ಯಾಯಿನಿಂ ಅಂಬ ತ್ವಾಮನುಸಂದದಾಮಿ. ಭಗವದ್ಗೀತೆ ಭಗವದ್ವೇಷಿಣಿಂ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಉಲ್ಲಾರವಿಂದಾಯ ಕಪತ್ರನೇತ್ರ. ಏನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯಃ ಪ್ರದೀಪಃ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭೀಷ್ಮ ದ್ರೋಣ ತಥಾ ಜಯದ್ರಥ ಜನಾ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾವತಿ ಕೃಪೇಣ ವಾಣಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನ ವರ್ತಿನಿಂ ಸ್ತೋತೀರ್ಣ ಖಲು ಪಾಂಡವೈರಣ ನದಿ ಕೈವರ್ತಕ ಕೇಶವ ಪಾರಾಶರ್ಯವಚಸ್ಯ ರೋಚಮಮಲಂ ಗೀತಾರ್ಕಗಂಧೋತ್ಕಟಂ ಜ್ಞಾನಾಜ್ಞಾನಕಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ. ಸಂಸ್ಕೃತ ಮತ್ತು ಹಿಂದಿ ಭಾಷೆಗೆ ಬಹಳಷ್ಟು ಹೋಲಿಕೆಯನ್ನ ನಾವು ಕಾಣ್ತಾ ಇದೀವಿ ಅಂತ ಅನ್ಸುತ್ತಾ ಇದೆ, ಹೌದಲ್ವಾ? ಸತ್ಯ ತಾನೆ? ಸಂಸ್ಕೃತ ನೀವು ನೋಡ್ತಾ ಇದ್ರೆ ಪ್ರತಿಯೊಂದು ಈಗ ಈ ಲಿಪಿಯನ್ನ ನೋಡಿದಾಗ ಇದು ನೋಡ್ಲಿಕ್ಕೆ ಫಸ್ಟ್ ಅಲ್ಲಿ ನೋಡಿದಾಗ ಇದು ಸಂಸ್ಕೃತ ಅನ್ಸೋದಿಲ್ಲ, ಬಟ್ ಲಿಪಿ ನೋಡಿದ್ರೆ ಅದು ಹಿಂದಿ ಭಾಷೆ ಲಿಪಿ ಅಂತ ಇದನ್ನ ದೇವನಾಗರಿ ಲಿಪಿ ಅನ್ನುವಂತ ಮಾತೆಲ್ಲ ಕಾಣ್ತದೆ, ಹೌದಾ ಸರ್? ದೇವನಾಗರಿ ಲಿಪಿ ಸರ್. ಇದು ನೋಡಿಲಿಕ್ಕೆ ಸಂಸ್ಕೃತ ಅನಿಸೋದಿಲ್ಲ, ಹಿಂದಿಯಲ್ಲಿ ಬರ್ತಿದ್ದಾರ ಅಂತ ಅನಿಸುತ್ತೆ. ಹೌದು, ಹಿಂದಿಗೂ ಸಂಸ್ಕೃತಕ್ಕೂ ಒಂದ್ ಸ್ವಲ್ಪ ವ್ಯತ್ಯಾಸ ಇಲ್ಲ, ಸ್ವಲ್ಪ ವ್ಯತ್ಯಾಸ ಅದ, ಒಂದಿಷ್ಟು ವ್ಯತ್ಯಾಸಗಳು ಕಾಣ್ತೀವಿ ನಾವು. ಅಲ್ಲಿ ಇಲ್ಲಿ ವಿಸರ್ಗಗಳ ನಾವು ವಿಸರ್ಗಗಳಿಗೆ ಏನ್ ಮಾಡ್ತೀವಿ ಅಂದ್ರ ಸಂಸ್ಕೃತ ಬೇರೆ ಭಾಷೆಗಳಲ್ಲಿ ವಿಸರ್ಗಕ್ಕೆ ಮಹತ್ವವಿಲ್ಲ. ಆದ್ರೆ ಸಂಸ್ಕೃತದಲ್ಲಿ ವಿಸರ್ಗ, ಅನುಸ್ವಾರ, ಅನುನಾಸಿಕಗಳು ಎಲ್ಲಾ ಅಕ್ಷರಗಳಿಗೂ ಬಹಳ ಮಹತ್ವ. ಒಂದು ಅಕ್ಷರ, ಒಂದು ದೀರ್ಘ, ಒತ್ತಕ್ಷರ ಎಲ್ಲವೂ ಕೂಡ ಒತ್ತಕ್ಷರಗಳಾಗಲಿ ಎಲ್ಲವೂ ಕೂಡ
ಒಂದಿಷ್ಟು ಸಂಸ್ಕೃತದಲ್ಲಿ ಮಹತ್ವ ಹೌದು ಸರ್, ಇರ್ತಕ್ಕಂಥದ್ದು. ಕನ್ನಡ ಮತ್ತು ಹಿಂದಿಯಲ್ಲಿ ಕೊನೆಯ ಅನುನಾಸಿಕೆಗಳಿಗೆ ಬಹಳಷ್ಟು ಒತ್ತು ಕೊಡುವುದಿಲ್ಲ. ಹೌದು ಸರ್. ಬಟ್ ಸಂಸ್ಕೃತದಲ್ಲಿಯೇ ಮಾತ್ರ ವಿಶೇಷವಾಗಿರ್ತಕ್ಕಂಥ ಅನುನಾಸಿಕೆಗಳಿಗೆ ಬಹಳಷ್ಟು ಒತ್ತು ಕೊಡ್ತೀರಿ ಅನ್ನುವಂಥದ್ದು. ಹೌದು ಸರ್. ಇದರಿಂದ ಮಕ್ಕಳಿಗೂ ಕೂಡ ಈಗ ಬೇರೆ ಸ್ಕೂಲಲ್ಲಿ ಓದೋರ್ಗೂ ಸಹಿತ ಹಿಂದಿ ಬಹಳ ಈಸಿ ಅನ್ಸುತ್ತೆ. ನಿಮ್ಗೆ 6ರಿಂದ ಓದೋರ್ಗೆ ಹಿಂದಿ ಈಸಿ ಅನ್ಸುತ್ತೆ, ಹೌದಿಲ್ಲ? 6, 7, 8 ಓದೋರ್ಗೆ ಹಿಂದಿ ಕೂಡ ತುಂಬಾ ಈಸಿ ಅನ್ಸುತ್ತೆ. ಹೌದು ಸರ್. ಇದು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಸರ್ ತಾವು. ತುಂಬಾ ಇದು ವಿಶೇಷವಾಗಿರ್ತದೆ ಸರ್. ಮೂಲತಃ ಹೇಳ್ಬೇಕಂದ್ರೆ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥದ್ದು ಇದು 6999 ಭಾಷೆಗಳು ಸರ್ ಜಗತ್ತಿನಲ್ಲಿ. ಹೌದು ಆ ಎಲ್ಲಾ ಭಾಷೆಗಳಿಗೆ ತಾಯಿ ಭಾಷೆ ಯಾವ್ದಾದ್ರು ಇದೆ ಅಂದ್ರೆ ಅದು ಸಂಸ್ಕೃತ ಭಾಷೆ ಸರ್. ಸರ್, ಅದಕ್ಕೆ ಅದನ್ನ ದೇವನಾಗರಿ ಲಿಪಿ, ಅದರ ಜೊತೆಗೆ ಅದನ್ನ ದೇವ ಭಾಷೆ ಅಂತ ಕರೀತಾರೆ. ಹೌದು ಸರ್. ದೇವ ಭಾಷೆ ಅಂತ ಕರೀತಾರೆ ಸರ್. ಸರ್ ಧನ್ಯವಾದಗಳು. ಧನ್ಯವಾದ ಸರ್.